ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ವೈಟ್ ವಿಷಯಕ್ಕೆ ಬರ್ತೀನಿ. ಈ ಬಿಗ್ ಬಾಸ್ ಸೀಸನ್ 12 ಕೊನೆ ಕ್ಯಾಪ್ಟನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಾಪಟ್ಟೆ ಡ್ರಾಮಾಗಳಾಗ್ತಿರುವಂಥದ್ದು. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬೆಳಗ್ಗೆ ಅಶ್ವಿನ್ ಕೂಡ ಮತ್ತು ಧನುಷ್ ಇಬ್ಬರು ಕೂಡ ಒಂದು ಗೇಮ್ನ ಇಟ್ಟಿರ್ತಾರೆ. ಸೊ ಅದರಲ್ಲಿ ಧನುಷ್ ಅವ್ರು ಗೆದ್ದರೂ ಕೂಡ ಸ್ಟಿಲ್ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂದ್ಬಿಟ್ಟು ನಮ್ಗೆ ಹೈಲೈಟ್ ಮಾಡಿ ತೋರಿಸಿರ್ತಾರೆ. ಸೊ ಅಲ್ಲಿ ನಾವು ಅಂದ್ಕೊಂಡು ಏನೋ ಒಂದು ಚಮಕ್ ಕೊಡ್ತಿದ್ದಾರೆ, ಪಕ್ಕ ಅಪ್ಡೇಟ್ ಕೂಡ ಇತ್ತಲ್ಲ ಧನುಷ್ ಅವ್ರ ಕ್ಯಾಪ್ಟನ್ ಅಂತ. ಸೊ ಧನುಷ್ ಅವರ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಅಂದ್ಕೊಂಡು ಅದೊಂದು ಚಮಕ್ ಇರ್ಬೋದು ಅಂತ ಅಂದ್ಕೊಂಡ್ವಿ. ಇಲ್ಲ, ಆ್ಯಕ್ಚುಲಿ ಧನುಷ್ ಅವ್ರು ಒಂದು ಮಿಸ್ಟೇಕ್ನ ಮಾಡಿದ್ದಾರೆ. ಇಂಟೆನ್ಷನ್ಲಿ ಮಾಡಿಲ್ಲ ಅಂದರೂ ಕೂಡ ಅವ್ರ ಕಡೆಯಿಂದ ತಪ್ಪಾಗಿದೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಉಸ್ತುವಾರಿ ಪಾತ್ರ ಕೂಡ ಇತ್ತು ನಮ್ಮ ರಾಶಿಕಾ ಶೆಟ್ಟಿ ಅವ್ರ ಕಡೆಯಿಂದ ಕೂಡ ಇಲ್ಲಿ ತಪ್ಪಾಗಿದೆ ಉಸ್ತುವಾರಿ ಮಾಡಬೇಕಾದ್ರೆ. ಸೊ ಅದೇನೇನು ಕತೆ ಅಂತ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇದಾದಮೇಲೆ ಒಂದಿಷ್ಟು ವಿಷಯಗಳಾಗಿದೆ. ಆ್ಯಂಡ್ ಮೇಲೂ ಕೂಡ ಅದಕ್ಕೆ ಎತ್ಕೊಂಡಿರೋದು ಈ ಪ್ರೋಮೋಗಳೆಲ್ಲ ನೋಡಿದಿರಿ ಅಲ್ವಾ. ಸೊ ಅದೆಲ್ಲವೂ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇವಾಗ ಇದೆಲ್ಲ ಆಗಿದೆ ಅಲ್ವಾ, ಇವಾಗ ವೋಟಿಂಗ್ ಲೆಕ್ಕ ಕೂಡ ಬರ್ತಿರೋಂಥದ್ದು. ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ತುಂಬ ನೆರೆಟಿವ್ಗಳು ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಕತೆಗಳು ಬರುತ್ತೆ, ಇವ್ರಿಗೆ ಫೇವರ್ ಮಾಡ್ತಾರೆ, ಅವ್ರಿಗೆ ಫೇವರ್ ಮಾಡ್ತಾರೆ, ಹಂಗಾಯಿತು ಹಿಂಗಾಯಿತು, ಅದು ಸರಿ ತಪ್ಪು ಅನ್ನೋದೆಲ್ಲ ಬಂದೇ ಬರುತ್ತೆ. ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ಎಪಿಸೋಡ್ ನೋಡ್ಬೇಕಾದ್ರೆ ಅಲ್ಲಿ ಏನೇನಾಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅದಾದಮೇಲೆ ಇನ್ನೂ ಡೀಟೇಲಾಗಿ ಮಾತಾಡೋಣ, ಓಕೆನಾ. ಆ್ಯಂಡ್ ಇವಾಗ ಬಿಗ್ ಬಾಸ್ ಮೇಲಿರುವಂಥ ಸ್ಪರ್ಧಿಗಳನ್ನ ಕೇಳ್ತಾರೆ, ವೋಟ್ ಮಾಡಬೇಕಾಗಿದೆ. ಸೊ ಯಾರು ಕ್ಯಾಪ್ಟನ್ ಆಗಬೇಕು ಅಂತ. ಹೇಗೇನು ವೋಟಿಂಗ್ ಅಂತ ಬಂದಾಗ ನಾನು ಆವಾಗಲಿಂದ ಹೇಳ್ತಿದ್ದೀನಿ, ಇವಾಗಲೂ ಹೇಳ್ತೀನಿ, ಒಬ್ಬರು ವೋಟ್ನ ನಾವು ತಗೋತೀವಿ ಅಂದರೆ ಅದನ್ನು ಸಂಪಾದನೆ ಮಾಡಿರಬೇಕಾಗುತ್ತೆ. ಸೊ ಅರ್ನ್ ಮಾಡಿರ್ತೀವಿ ಅದನ್ನು, ಓಕೆನಾ, ಒಬ್ಬರು ವೋಟ್ನ. ಸೊ ಹಾಗಾಗಿ ಪ್ರತಿಯೊಂದು ವೋಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಬರೀ ವೋಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ನಾವು ಕಷ್ಟಪಟ್ಟಿರೋದು ಮತ್ತು ನಾವು ಒಬ್ಬರನ್ನ ಮನಸ್ಸನ್ನ ಗೆದ್ದಿರೋಂಥದ್ದು ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಹಾಗೆ ಅದನ್ನು ತಡೆಯಿಟ್ಕೊಳ್ಳಿ. ಆ್ಯಂಡ್ ಇವಾಗ ಬಿಗ್ ಬಾಸ್ ಮೇಲೆ ವೋಟಿಂಗ್ ಅಂತ ಬಂದಾಗ ಇಲ್ಲಿ ಅಶ್ವಿನಿ ಅವ್ರಿಗೆ ಮತ್ತು ಧನುಷ್ ಅವ್ರಿಗೆ ಯಾರು ವೋಟ್ ಮಾಡಿದ್ರು ಅಂತ ಅಪ್ಡೇಟ್ ಸಿಕ್ಕುವಂಥದ್ದು ಏನಪ್ಪ ಅಂದರೆ, ಅಶ್ವಿನಿ ಅವ್ರಿಗೆ ರಕ್ಷಿತ್ ಅವರು, ರಘುವಣ್ಣ, ಧ್ರುವಂತ್ 3 ಜನ ಹಾಕಿರುವಂಥದ್ದು. ಇಂಟ್ರೆಸ್ಟಿಂಗ್ ಆಗಿದೆ. ಏನು ಕಾರಣಗಳನ್ನ ಕೊಡ್ತಾರೆ ಮತ್ತು ಇವರು ಇಬ್ಬರು ಧನುಷ್ ಮತ್ತು ಅಶ್ವಿನಿ ಅವರು ಇವಾಗ ಏನು ಮಾತಾಡಿರ್ತಾರೆ ಇವ್ರಗಳ ಜೊತೆ ಕಾದು ನೋಡೋಣ. ಇದಾದಮೇಲೆ ಕಾವ್ಯ, ರಾಶಿಕಾ, ಸ್ಪಂದನ, ಗಿಲ್ಲಿ, ಧನುಷ್ ಅವ್ರು ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಕಾರಣಗಳೇನು ಕೊಡ್ತಾರೆ, ಯಾವ ಥರ ಕನ್ಸಿಡರ್ ಮಾಡಿದ್ದಾರೆ, ಏನು ಕತೆ ಎಲ್ಲನೂ ಕೂಡ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಇವಾಗ ನಮ್ಮ ಬಿಗ್ ಬಾಸ್ ಮನೆ ಇರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ನಮ್ಮ ಬಿಗ್ ಬಾಸ್ ಅವರು ಇವಾಗ ಹೇಗೆ ಒಂದು ಗೇಮ್ ಆದಮೇಲೆ ಮಾತು ಬಂದಿದೆ, ಇವಾಗ ಈ ಥರನೇ ಮಾಡಿದರೆ ಬೇರೆ ಕತೆ ಆಗ್ತಿತ್ತು. ಬಟ್ ಒಂದೊಂದು ಸಲ ಒಂಥರ ಮಾಡಿದಾಗ ಇಲ್ಲಿ ಬೇರೆ ನೆರೆಟಿವ್ಗಳು ಸೆಟ್ ಆಗುತ್ತೆ. ಇವಾಗ ತಪ್ಪಾಗಿದೆ, ಮಿಸ್ಟೇಕ್ ಆಗ್ತಿರೋದು ಗೊತ್ತಿದೆ ಅಂದರೆ ಬಿಗ್ ಬಾಸ್ ಅವ್ರಿಗೆ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಅಂತ ಕೂಡ ಬರುತ್ತೆ. ಯಾಕಂದರೆ ಮಿಸ್ಟೇಕ್ ಆಗ್ತಿರ್ಬೇಕಾದ್ರೆ ಅದನ್ನು ಸ್ಟಾಪ್ ಮಾಡಿದ್ರೆ ಮಿಸ್ಟೇಕ್ ಮುಂದೆ ಕಂಟಿನ್ಯೂ ಆಗ್ತಿರಲಿಲ್ಲ ಮತ್ತು ಫೇರ್ ಕೂಡ ಅನ್ಸ್ಕೊಳ್ತಿತ್ತು. ಆ್ಯಂಡ್ ಅಲ್ಲಿ ಮಿಸ್ಟೇಕ್ ಆದಮೇಲೆ ತಾನೇ ಮುಂದೆ ಹೋಗಿ ಅದೆಲ್ಲ ಕಟ್ ಮಾಡಿ ತಗೊಂಡೋಗಿ ಇದು ಮಾಡಿದ್ದಂಥದ್ದು. ಸೊ ಇದೆಲ್ಲ ಇರಬೇಕಾದ್ರೆ ಅಲ್ಲೇ ತಡಿಬೋದಾಗಿತ್ತಲ್ಲ, ಯಾಕೆ ಇದೆಲ್ಲ ತಡಿಲಿಲ್ಲ ಅನ್ನೋದು ಬರುತ್ತೆ. ತುಂಬ ಕತೆಗಳು ಹುಟ್ಕೊಳುತ್ತೆ ಇವಾಗ. ನೋಡೋಣ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಕತೆಗಳು ಕಟ್ತಾರೆ, ಯಾವ ಥರ ಕತೆಗಳು ಹೋಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಏನಂದರೆ ನಮ್ಮ BBK ಟೀಮ್ ಕೂಡ ಡಿಸರ್ವ್ ಇದ್ದಾರೆ ಆ ಥರ ಕತೆಗಳನ್ನ ಕಟ್ಟಿಸ್ಕೊಳ್ಳೋದಕ್ಕೆ. ಯಾಕಂದ್ರೆ ಅವ್ರು ಮಾಡುವಂಥ ಕೆಲಸಗಳು ಹಾಗೆ ಅನಿಸಿದೆ ತುಂಬ ಸಲ. ಅದನ್ನು ತುಂಬ ಪ್ರೂಫ್ ಇಟ್ಕೊಂಡೇ ಮಾತಾಡ್ಬೋದು ನಾವು, ಆ ರೀತಿ ಕಾಣಿಸುತ್ತೆ. ನೋಡುವ ಏನು ಮಾಡ್ತಾರೆ ಕತೆ ಅಂತ. ಬಟ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಸೀಸನ್ 12 ಕೊನೆಯ ಕ್ಯಾಪ್ಟನ್ ಆಗಿ ನಮ್ಮೆಲ್ಲರ ಪ್ರೀತಿಯ ಧನುಷ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಒಳ್ಳೆಯದಾಗಲಿ. ಆ್ಯಂಡ್ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ, ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಆ್ಯಂಡ್ ಅದಕ್ಕೆ ಹೆಚ್ಚಾಗಿ ಟಾಸ್ಕ್ ಮಾಸ್ಟರ್ ಅಂದರೂ ಕೂಡ ತಪ್ಪಾಗಲ್ಲ, ತುಂಬ ಒಳ್ಳೆಯ ಪ್ಲೇಯರ್ ಕೂಡ. ಒಳ್ಳೆಯದಾಗಲಿ. ಆ್ಯಂಡ್ ಲಾಸ್ಟಲ್ಲೂ ಕೂಡ ಕ್ಯಾಪ್ಟನ್ ಆಗ್ತಿತ್ತಲ್ಲ ಈ ಸೀಸನ್ ಲಾಸ್ಟ್ ಕ್ಯಾಪ್ಟನ್. ಸೊ ಸೂಪರ್. ಮೊದಲು ಕೂಡ ಕ್ಯಾಪ್ಟನ್ ಆಗಿದ್ದರು. ಸೊ ತಮ್ಮನ್ನು ತಾವು ಚೆನ್ನಾಗಿ ಪ್ರೂವ್ ಮಾಡ್ಕೊತಿದ್ದಾರೆ. ಆ್ಯಂಡ್ ರೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಪ್ರೂವ್ ಮಾಡಿಕೊಂಡು ಇನ್ನೂ ಹೈಲೈಟ್ ಆಗಿದ್ದಾರೆ. ಇದು ಗುಡ್ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ. ಸಿಗೋಣ ಗೈಸ್, ಲೈವು ಇವತ್ತಾದರೆ ಬರ್ತೀನಿ, ಮಾತಾಡೋ ಇನ್ನೂ ವಿಷಯಗಳಿದೆ. ಸಿಗೋಣ ಗೈಸ್, ಮತ್ತು ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.